ಅವರು ಮಾಡಬಾರ್ದ ಕೆಲಸ ಮಾಡ್ತಾರೆ. ಅವರ ಅಧಿಕಾರಗಳು ಉಳಿಸ್ಕೊಳ್ಳೋಕ್ಕೋಸ್ಕರ, ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡೋಕ್ಕೋಸ್ಕರ ಮಾಡಬಾರ್ದು ಮಾಡ್ತಾರೆ. ಕಾನೂನು ಬಾಹಿರವಾದಂಥ ಅನೇಕ ಚಟುವಟಿಕೆಗಳನ್ನು ಬಿಜೆಪಿ ಅವರು ಮಾಡ್ತಾರೆ. ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ, ದೇಶದ ಐಕ್ಯತೆಯಲ್ಲಿ ನಂಬಿಕೆ ಇಲ್ಲ, ಸಮಾನತೆಯಲ್ಲಿ ನಂಬಿಕೆ ಇಲ್ಲ. ಯಾವುದನ್ನು ಮಾಡ್ತಾರೆ ಅವರು ಬಿಜೆಪಿಯವರು? ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. See, they are against constitution. They are against democracy. They are against parliamentary system. ಅಮಾಯಕರ ಕಣ್ಣೀರು ಕಾಣ್ತಾ ಇಲ್ವಾ ಸರ್ ಬಿಜೆಪಿ ನಾಯಕರಿಗೆ? They want it. They want it. ಅಮಾಯಕರಿಗೆ ಕಿರುಕುಳ ಕೊಡೋದೇ ಅವ್ರ ಉದ್ದೇಶ. ಆ ಮೂಲಕ ಸಮಾಜ ಡಿವೈಡ್ ಮಾಡೋದು ಅವ್ರ ಉದ್ದೇಶ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಆ ಹೆಣ್ಮಗಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ. ಅವರು ಮಾಡಬಾರ್ದ ಕೆಲಸ ಮಾಡ್ತಾರೆ. ಅವರ ಅಧಿಕಾರಗಳು ಉಳಿಸ್ಕೊಳ್ಳೋಕ್ಕೋಸ್ಕರ, ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡೋಕ್ಕೋಸ್ಕರ ಮಾಡಬಾರ್ದು ಮಾಡ್ತಾರೆ. ಕಾನೂನು ಬಾಹಿರವಾದಂಥ ಅನೇಕ ಚಟುವಟಿಕೆಗಳನ್ನು ಬಿಜೆಪಿ ಅವರು ಮಾಡ್ತಾರೆ. ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ, ದೇಶದ ಐಕ್ಯತೆಯಲ್ಲಿ ನಂಬಿಕೆ ಇಲ್ಲ, ಸಮಾನತೆಯಲ್ಲಿ ನಂಬಿಕೆ ಇಲ್ಲ. ಯಾವುದನ್ನು ಮಾಡ್ತಾರೆ ಅವರು ಬಿಜೆಪಿಯವರು? ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. See, they are against constitution. They are against democracy. They are against parliamentary system. ಅಮಾಯಕರ ಕಣ್ಣೀರು ಕಾಣ್ತಾ ಇಲ್ವಾ ಸರ್ ಬಿಜೆಪಿ ನಾಯಕರಿಗೆ? They want it. They want it. ಅಮಾಯಕರಿಗೆ ಕಿರುಕುಳ ಕೊಡೋದೇ ಅವ್ರ ಉದ್ದೇಶ. ಆ ಮೂಲಕ ಸಮಾಜ ಡಿವೈಡ್ ಮಾಡೋದು ಅವ್ರ ಉದ್ದೇಶ. ಸಂತ್ರಸ್ತ ಮಹಿಳೆಯನ್ನ ಎಚ್.ಡಿ. ರೇವಣ್ಣ ಅವರು ಆಪ್ತರೇ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅಪಹರಣ ಮಾಡಿದ್ದಾರೆ. ಈಗ ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಆ ಹೆಣ್ಮಗಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ.